ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕೋಲಿ ಸಮಾಜಕ್ಕೆ ವಿಧಾನ ಪರಿಷತ್ ಸದಸ್ಯರನ್ನ ಸ್ಥಾನಮಾನ ಸಿಕ್ಕಿರಲಿಲ್ಲ. ಯಾರಿಗಾದರೂ ಕೂಡ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳು ಕೂಡ ಯಾರೊಬ್ಬರು ಆಗಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನನಗೆ ಗುಲ್ಬರ್ಗ ಜಿಲ್ಲೆಯ ವತಿಯಿಂದ ಈ ಭಾಗದ ಎಐಸಿಸಿ ಅಧ್ಯಕ್ಷರು ಮತ್ತೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಗುಲ್ಬರ್ಗ ಎಲ್ಲ ಶಾಸಕರು, ಮತ್ತೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆಜಿ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಜಗದೇವ್ ಗುತ್ತೇದಾರ್ ಅವರು, ಇವೆಲ್ಲರ ಸಹಕಾರದಿಂದ ನಾನು ಎರಡು ಸಲ ಕಡಿಮೆ ಅವಧಿಗಾಗಿ ನಾನು ನಾಮನಿರ್ದೇಶನ ಆಗಿದ್ದೆ. ಯಾವ ಸಮುದಾಯದಲ್ಲಿ ಜನ್ಮ ತಾಳಿದ್ದೀನಿ ಆ ಸಮುದಾಯಕ್ಕೆ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರಕ್ಕೆ ನನ್ನ ಧ್ವನಿ ಎತ್ತುವ ಮೂಲಕ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಸರ್ಕಾರದ ವಾಗ್ದಾನ ತೆಗೆದುಕೊಳ್ತಕ್ಕಂಥದ್ದು ಎಲ್ಲ ಪ್ರಾಮಾಣಿಕವಾಗಿ ಮಾಡಿದ್ದೆ. ಗುಲ್ಬರ್ಗದಲ್ಲಿ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗ್ಬೇಕು, ಬೆಂಗಳೂರಲ್ಲಿ ಆಗ್ಬೇಕು, ಭಕ್ತ ಕನಕದಾಸನ ಮೂರ್ತಿ ಇದೆ. ನಾ ಪ್ರಸ್ತಾವನೆ ಮಾಡಿದ್ದು 3 ಎಕರೆ ಜಮೀನು ಕುತ್ಕೊಂಡಿದ್ದೀವಿ. ನಮ್ಮದು ಆಶೆ ಇದೆ. ನಮ್ ಜನ ಕೇಳ್ತಾರೆ. ಸುಮಾರು 70-80 ವರ್ಷದ ಈ ಸರ್ಕಾರಕ್ಕೆ ನಮ್ಮ ಜನ ಸಪೋರ್ಟ್ ಮಾಡಿದ್ದಾರೆ. ಹಿಂದೂ ಜನ ಅಂದ್ರೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಕಟ್ಟ ಕಡೆಯ ನ್ಯಾಯ ಕೊಡ್ತಕ್ಕಂಥ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ಕೋಲಿ ಸಮಾಜದವರ ಬಹುದಿನದ ಆಶೆ ಇದೆ, ಬಹುದಿನದ ಬೇಡಿಕೆ ಇದೆ. ಭಕ್ತ ಕನಕದಾಸ ವಾಲ್ಮೀಕಿಯವರ ಮಗ್ಗಲ ಎದುರಿನ ಸ್ಥಾನದಲ್ಲಿ ನಮ್ಮ ಇತ್ತಂದೇ ಹೇಳಿದಂತ 12ನೇ ಶತಮಾನದಲ್ಲಿ ಬಸವಣ್ಣವರಿಗೆ ಬೆನ್ನೆಲುಬಾಗಿದ್ದಂತ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಲೇಬೇಕಂತ ಒತ್ತಾಯ ಮಾಡಿದ್ದೇನೆ. ಅದನ್ನು ಕೂಡ ವಿಧಾನಸೌಧ ಮುಂದೆ ಸ್ಥಾಪನೆ ಮಾಡ್ತಕ್ಕಂಥ ವಾಗ್ದಾನ ಇವತ್ತು ದಿವಸ ನಾನು ನಿಮಗೆ ಕೊಡ್ತೇನೆ. ಆಮೇಲೆ ಗುಲ್ಬರ್ಗದಲ್ಲಿ ಮಹಾತ್ಮ ಗಾಂಧಿಯವರ ಪುತ್ಥಳಿ ಪಕ್ಕದಲ್ಲಿ, ಬಾಬು ಜಗಜೀವನ್ ಅವರ ಪುತ್ಥಳಿ ಪಕ್ಕದಲ್ಲಿ, ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ, ಒಂದು ಕಡೆ ಬಸವಣ್ಣವರ ಪುತ್ಥಳಿ ಸೆಂಟರ್ನಲ್ಲಿ ನಮಗೆ ಸ್ಥಳ ಕೊಡಬೇಕು ಅಂತ ಹೇಳಿ ಪ್ರಸ್ತಾವನೆ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯುನಾನಿಮಸ್ಲಿ ಕೂಡ ಕ್ಯಾಬಿನೆಟ್ ಮಂತ್ರಿಮಂಡಲ ಪೂರ್ಣ ಪ್ರಮಾಣದಲ್ಲಿ ರೆಸರ್ವೇಷನ್ ಮಾಡಿ ಯಾರು ಚಕ್ಕರ್ ಎತ್ತಕ್ಕೆ ಹೋಗಿಲ್ಲ. ಮೊದಲು ಅಲ್ಲಿಗೆ ತೊಡೆದು ಕೊಟ್ಬಿಡಿ ಅಂತ ಹೇಳಿದ್ರು ಕೆಲವರಲ್ಲಿ ವಿಧಾನಸಭೆಯಲ್ಲಿ ಮಂತ್ರಿಮಂಡಲದಲ್ಲಿ ಯುನಾನಿಮಸ್ಲಿ ನಮಗೆ ಒಪ್ಪಿಕೊಟ್ಟಿದ್ದಾರೆ. ಅದು ಕೆಲಸ ಪ್ರಗತಿಯಲ್ಲಿದೆ. ಅದನ್ನು ಮಹಾನಗರ ಪಾಲಿಕೆಯವರು ಅದನ್ನು ಈಗಾಗಲೇ ಕಟ್ತಾ ಇದ್ದಾರೆ. ನಾನು ಮೂರ್ತಿಗೆ ತಗುಲುವ ವೆಚ್ಚ ಮತ್ತು ಫೈನಾನ್ಸ್ ಹೋದ್ರೆ ಲೇಟ್ ಆಗ್ತಂತ ಪೂರ್ಣ ಪ್ರಮಾಣದ ಹಣವನ್ನು ನಾನು ಭರಿಸಿದ್ದೇನೆ. ಮುಂದಿನ ತಿಂಗಳಲ್ಲಿ ಅಂಬಿಗರ ಚೌಡನ ಮೂರ್ತಿಯನ್ನು ಗುಲ್ಬರ್ಗ ನಗರದಲ್ಲಿ 1 ಲಕ್ಷ ಜನರನ್ನು ಸೇರಿಸಿ ಇವ ನಮ್ಮವ ಅಂತ ಅಂಬಿಗರ ಚೌಡ ಹೇಳಿದ್ನಲ್ಲ, ಇದು ಒಂದೇ ಜಾತಿ ಸೀಮಿತವಲ್ಲ, ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ತತ್ವ ಸಿದ್ಧಾಂತದಲ್ಲಿ ಎಲ್ಲ ಧರ್ಮದವರು ತೆಗೆದುಕೊಂಡು, ಎಲ್ಲ ಧರ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಅಲಂಕರಿಸಿದ ಸ್ಥಾನದಲ್ಲಿ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಆಮೇಲೆ ಗುಲ್ಬರ್ಗ ನಗರದಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ಶಾಸಕರು, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಕಲ್ಯಾಣಕ್ಕೆ ಎಲ್ಲಾ ಭಾಗದವರಿಗೂ ಕೂಡ ಹೇಳಿ ಪಕ್ಷದ ಸಿದ್ಧಾಂತದ ಮೇಲೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಡಿತದ ಮೇಲೆ, ಪ್ರಿಯಾಂಕ್ ಖರ್ಗೆಜಿ ಅವರ ಹಿಡಿತದ ಮೇಲೆ ಎಲ್ಲ ಗುಲ್ಬರ್ಗ ಜಿಲ್ಲೆಯ ಶಾಸಕರು, ಬೀದರ್ ಜಿಲ್ಲೆಯ ಮಂತ್ರಿಗಳು ಶಾಸಕರು, ಬಿಜಾಪುರ ಜಿಲ್ಲೆಯ ಎಲ್ಲ ಮಂತ್ರಿಗಳು ಶಾಸಕರು, ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡಿಕೊಂಡು ನನಗೆ 30ಕ್ಕೆ 30 ಪೂರ್ಣ ಪ್ರಮಾಣದಲ್ಲಿ ಮತ ಹಾಕಿ ಮೊದಲನೇ ಫಲಿತಾಂಶ ನನ್ನದಾಗಿದೆ. ಆದರೆ ನನ್ನ ವಿಚಾರಗಳು ಮತ್ತೆ ನನ್ನ ಜೀವಮಾನದಲ್ಲಿ ಯಾರೊಬ್ಬರಿಗೆ ಮನಸ್ಸು ನೋಯಿಸ್ತಕ್ಕಂಥದ್ದು, ಮತ್ತೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನನಗೆ ಈ ಗೆಲುವಾಗಿದೆ. 10,000 ರೂಪಾಯಿ ತುಂಬ ಮುಂದ ಆ ಮೋಹನ್ ಬಾಬು ಅಂತ MLC ಆಗ್ಯಾರ ಅವರು, ಈಗ ಅವರು ತುಂಬಿದ್ರು. ಈ ಸಲ 10,000 ರೂಪಾಯಿ ತುಂಬಿದ್ರೆ ಮತ್ತೆ 10,000 ರೂಪಾಯಿ ವಾಪಸ್ ಡಿಪಾಸಿಟ್. ಟೋಟಲ್ 500 ರೂಪಾಯಿ ಖರ್ಚಿದಾಗ 3 ಸಲ MLC ಆಗಿದೆ.
ಟೋಟಲ್ 500 ಅಂದ್ರೆ ವಿಧಾನಸಭಾ ಅವ್ರಿಗೆ ಏನು ಕೊಡ್ತೀವಿ. 500 ರೂಪಾಯಿಯಲ್ಲಿ 3 ಸಲ ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ. ನನಗೆ ಕಾಂಗ್ರೆಸ್ ಪಕ್ಷ ಈ ಅಧಿಕಾರ ಕೊಟ್ಟಿದೆ. ನನ್ನ ಮೇಲೆ ಬಹಳ ಜವಾಬ್ದಾರಿ ಇದೆ. 2028ರಲ್ಲಿ ನಮ್ಮ BK ಹರಿಪ್ರಸಾದ್ ಅವರ ಭಾರತದಲ್ಲಿ APCC ಅಧ್ಯಕ್ಷರಾಗಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಹಿಂದುಳಿದ ವರ್ಗಗಳ ನಾಯಕಿಗೆ ಸಿಕ್ಕಂತ ಅವಕಾಶ ಅದು BK ಹರಿಪ್ರಸಾದ್. DK ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ. ಇವರೆಲ್ಲ ನೇತೃತ್ವದಲ್ಲಿ ಕೆಲಸ ಮಾಡಿ ಈ ಭಾಗದಲ್ಲಿ ನೀವು ಉತ್ತಮ ಕೆಲಸ ಮಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಹರಿದು ಹಂಚಿ ಹೋದಂತ ಜಾತಿಗಳನ್ನು ಒಗ್ಗಟ್ಟಾಗಿ ಮಾಡಬೇಕು. ಮುಂದಿನ ದಿನಗಳಲ್ಲಿ 2028ರ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಪುನಃ ಅಧಿಕಾರಕ್ಕೆ ಬರಬೇಕು ಎಂಬ ಡೈರೆಕ್ಷನ್ ಕೂಡ ನನಗಿದೆ. ನೀವೆಲ್ಲ ಜನತೆ ಬಂದಿದ್ರಿ. ನಿಮ್ದು ಏನೇ ಕೆಲಸಗಳಿದ್ರು ಕೂಡ ತೆರೆದ ಬಾಗಿಲು ಇರ್ತದೆ. ಯಾವಾಗಲೂ ಕರೀರಿ, ಯಾವಾಗಲೂ ಬರ್ತೀನಿ.